ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಿಷ್ಟು ಮಧ್ಯಂತರದ ಬೇಲ್ ಮೇಲೆ ಈಗ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು. ಸೊ ಇದರ ನಡುವೆ ಕೂಡ ಅವರ ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಂಥದ್ದು. ಈ ಹಿಂದೆ ಕರಿಯಾರಿ ರಿಲೀಸ್ ಆಗಿರುವಂಥದ್ದು, ನವಗ್ರಹ ಆಯಿತು, ಶಾಸ್ತ್ರಿ, ಪೊರ್ಕಿ ಆಯಿತು. ಈಗ ಒಂದು ಆವತ್ತು ಅಂದರೆ 2012ರ ವೇಳೆಗೆ ಸೂಪರ್ ಹಿಟ್ ಸಿನಿಮಾ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕೆ ಬಸವರಾಜ್ ಅವರು ಇದ್ದಾರೆ. ಸೊ ಅವರೇ ಈಗ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನು ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇರ್ತಕ್ಕಂಥದ್ದು ವಿತರಕರು. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಅಂದರೆ 2012ರಲ್ಲಿ ರಿಲೀಸ್ ಆಗಿತ್ತು. ಸೊ ಈಗ ಮತ್ತೆ ದರ್ಶನ್ ಅವರ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಮಾಡ್ತಾ ಇದ್ರಿ. ಏನು ಪ್ಲ್ಯಾನ್ ಆಗ್ತಿದೆ, ಹೆಂಗೆ ಏನು ಅನ್ನೋಂಥದ್ದು? ನಾನು ಸುಮಾರು 120 ಥಿಯೇಟ್ರ್ ಅಂದ್ಕೊಂಡಿದ್ದೀನಿ. 120 ಆಲ್ರೆಡಿ ಹೆಚ್ಚು ಕಡಿಮೆ 80-90 ಥಿಯೇಟ್ರ್ ಆಗಿದೆ. ಇನ್ನು ಗುರುವಾರದವರೆಗೂ ಟೈಮ್ ಇದೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಥಿಯೇಟ್ರನ್ನ ಆಲ್ ಓವರ್ ಸ್ಟೇಟ್ ರೀಚ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಕನ್ನಡ ಸಿನಿಮಾಗಳ ಪರಿಸ್ಥಿತಿ ಕಷ್ಟ ಇದೆ ಅನ್ನೋಂಥ ವಾತಾವರಣ ಗಾಂಧಿನಗರದಲ್ಲಿದೆ. ಸೊ ಇಂಥದ್ರಲ್ಲಿ ರಿಲೀಸೇ ಪ್ಲ್ಯಾನ್ ಯಾಕೆ? ಅಂದರೆ ಹೊಸ ಸಿನಿಮಾಗಳ ನಡುವೆ ಕೂಡ ಈ ಸಿನಿಮಾವನ್ನು ದರ್ಶನ್ ಅವ್ರ ಸಿನಿಮಾಗಳ ಗಳಿಕೆ ಆಗ್ತಿದೆ ಅನ್ನೋಂಥ ಕಾರಣಕ್ಕೆ ಹೆಂಗೆ, ಏನು ಪ್ಲ್ಯಾನ್ ಆಗ್ತಿದೆ, ಯಾಕೆ ಅಂತ? ಇಲ್ಲ, ಗಳಿಕೆ ಅನ್ನೋದಕ್ಕಿಂತ ನಾನು ಬರೀ ಮುಂಬೈ ಕರ್ನಾಟಕ ಏರಿಯಾ ಸಿನಿಮಾಗಳು ಮಾಡ್ತಾಯಿದ್ದೆ. ದೊಡ್ಡ ದೊಡ್ಡ ಸಿನಿಮಾನು ಮಾಡಿದ್ದೀವಿ, ಚಿಕ್ಕ ಸಿನಿಮಾನು ಮಾಡಿದ್ದೀವಿ. ಈಗಿರೋ ಕೋಟಿ ವ್ಯಾಪಾರದ ಲೆಕ್ಕದಲ್ಲಿ ನಾವುಗಳ್ಯಾರು ಈಗಿನ ಮಟ್ಟದ ಸಿನಿಮಾಗಳನ್ನು ಟಚ್ ಮಾಡಿ ರಿಲೀಸ್ ಮಾಡೋ ಶಕ್ತಿ ಇಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಹತ್ರನೇ ರೈಟ್ಸ್ ಇತ್ತಿದ್ದು. ನನ್ನ ಹತ್ರ ರೈಟ್ಸ್ ಇದ್ದಾಗ ಈ ಸಿನಿಮಾಗಳು ಮಾಡಿದಾಗ ನಾನು ನವಂಬರ್ಗೆ ಮಾಡೋಣ, ನವಂಬರ್ 8ಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೆ. ನವಂಬರ್ 8ಕ್ಕೆ ರಾಜ್ಯಾದ್ಯಂತ ಮಾಡೋಂಥ ಪ್ಲ್ಯಾನ್ ಮಾಡಿದಾಗ ಪ್ರತಿಯೊಂದನ್ನು ರೆಡಿ ಇಟ್ಕೊಂಡಿದ್ದೆ ನಾನು ರಿಲೀಸ್ಗೆ. ಸಡನ್ನಾಗಿ ದಿನಕರ್ ಅವ್ರು ಫೋನ್ ಮಾಡಿ, ಇಲ್ಲ ಅಣ್ಣ, ನಾವು ನವಂಬರ್ 8ಕ್ಕೆ ನಮ್ಮದೊಂದು ಸೆಂಟಿಮೆಂಟ್ ಡೇಟ್, ಅದು 16 ವರ್ಷದಿಂದ ನಾವು ಇದೇ ಡೇಟಿಗೆ ಬಂದಿದ್ವು, ದಯವಿಟ್ಟು ನೀವು 2 ವಾರ ಬಿಟ್ಟು ಬನ್ನಿ, ನಮಗೆ ಸಪೋರ್ಟ್ ಮಾಡಿ. ಅದು ನಮ್ಮ ಹೀರೋನೇ, ಎರಡು ಸಿನಿಮಾ ಒಂದೇ ಹೀರೋ ಆಗುತ್ತೆ. ಸೊ ಇದು ಮಾಡೋದು ಬೇಡ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡ್ರು. ಸರಿ, ಅವ್ರು ಹೇಳಿದ್ರು ಸರಿ ಇದೆ ಅಂತ ಯೋಚನೆ ಮಾಡಿದೆ. ಆಮೇಲೆ ಎಲ್ಲ ಅವರು ಡಿ ಬಾಸ್ ಫ್ಯಾನ್ಸ್ ಫೋನ್ ಮಾಡಿದರು. ಇಲ್ಲಣ್ಣ, ನಾವು ನವಗ್ರಹ ರಿಲೀಸ್ಗೆ ಪ್ರಿಪೇರ್ ಆಗಿದ್ದೀವಿ, ಡಿ ಬಾಸ್ ಸಿನಿಮಾ ಒಂದೇ ದಿನ ಅಂದರೆ ಯಾವ್ದು ನೋಡಬೇಕು ಅಂತ ನಮ್ಗೆ ಗೊಂದಲ ಆಗುತ್ತೆ, 2 ವಾರ ಬಿಟ್ಟು ಬಂದರೆ ಅದು ನಮ್ಮ ಡಿ ಬಾಸ್ ಸಿನಿಮಾನೇ, ಅದಕ್ಕೂ ಬೆಂಬಲ ಕೊಟ್ಟು ನಾವು ಯಶಸ್ವಿ ಕೊಡಿಸ್ತೀವಿ, ನೀವು ದಯವಿಟ್ಟು ಅಂತ ಅವರೆಲ್ಲ ಮನವಿ ಮೇರೆಗೆ, ಪ್ರೀತಿಯಿಂದ ಮನವಿ ಎರಡೂ ಸೇರಿದ್ದಕ್ಕೆ ನಾನು 2 ವಾರ ಮುಂದೆ ಬಂದೆ. ಅದು ಈಗ ನವಂಬರ್ 22ಕ್ಕೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಈಗ ಇತ್ತೀಚೆಗೆ ರಿಲೀಸ್ ಆಗಿರ್ತಕ್ಕಂಥ ಕರಿಯಾಗಲಿ, ನವಗ್ರಹ ಆಗಲಿ ತುಂಬ ಅಂದರೆ ಒಂದು ಸಕ್ಸಸ್ಫುಲ್ ಜರ್ನಿ ಕಂಪ್ಲೀಟ್ ಮಾಡ್ತು. ಅಂದರೆ ರಿಲೀಸ್ ಆದರೂ ಕೂಡ ಫ್ಯಾನ್ಸ್ನಿಂದ ಒಂದು ಒಳ್ಳೆಯ ಓಪನಿಂಗ್ ಕೂಡ ಪಡ್ಕೊತು. ಸೊ ಈಗ ಸಂಗೊಳ್ಳಿ ರಾಯಣ್ಣಕ್ಕೆ ದರ್ಶನ್ ಅವರ ಕುಟುಂಬದವರ ಬೆಂಬಲ ಮತ್ತು ಸಪೋರ್ಟು ನಿಮಗೆ ಹೆಂಗಿದೆ? ವಿಜಯಲಕ್ಷ್ಮಿ ಮೇಡಮ್ ಏನಾದ್ರು ಮಾತನಾಡಿರುವಂಥದ್ದು ಅಥವಾ ದಿನಕರ್ ಅವ್ರು ಮಾತನಾಡಿರುವಂಥದ್ದು, ಸೊ ಇದಕ್ಕೆ ಸಪೋರ್ಟ್ ಮಾಡೋಂಥ ಪ್ಲ್ಯಾನ್ ಹೆಂಗಾಗ್ತಿದೆ ಅಂಥದ್ದು ತೂಗುದೀಪ್ ಕುಟುಂಬದಿಂದ? ನನಗೆ ಇಲ್ಲ, ತೂಗುದೀಪ್ ಕುಟುಂಬದಿಂದ ನಮಗೇನು ಇದಿಲ್ಲ. ನಮಗೆ ದಿನಕರ್ ಅವ್ರು ಫೋನ್ ಮಾಡಿದ್ರು, ವಿಜಯಲಕ್ಷ್ಮಿ ಅವ್ರು ಯಾವುದು ಫೋನ್ ಏನು ಮಾಡಿಲ್ಲ. ಸೊ ರಿಲೀಸ್ ಮಾಡೋ ವಿಷಯಗಳು ಗೊತ್ತಾಗಿರುತ್ತೆ ಅವ್ರಿಗೆ, ಅದರಿಂದ ಏನು ನಮಗೆ ಇದಿಲ್ಲ. ದಿನಕರ್ ಅವ್ರು ಫೋನ್ ಮಾಡಿ, ಒಳ್ಳೇದಾಗಲಿ ಅಣ್ಣ, ಆಲ್ ದ ಬೆಸ್ಟು, ಡಿ ಬಾಸ್ ಫ್ಯಾನ್ಸ್ ನಿಮ್ಮ ಜೊತೆಗೆ ಇರ್ತಾರೆ, ಎಲ್ಲ ಕಡೆ ಸೂಪರ್ ಹಿಟ್ ಆಗೋ ಸಿನಿಮಾ, ಆಲ್ರೆಡಿ ಸೂಪರ್ ಹಿಟ್ ಸಿನಿಮಾ, ಅದು ಒಳ್ಳೇದಾಗಲಿ, ಜೈ ಹೋ ರಾಯಣ್ಣ ಅಂದರು. ಥ್ಯಾಂಕ್ ಯು ಅಂದೆ. ಸರ್, ಈಗ ಅವತ್ತಿನ ಕಾಲಕ್ಕೆ ಸಂಗೊಳ್ಳಿ ರಾಯಣ್ಣ ಏನು ಕಲೆಕ್ಷನ್ ಮಾಡಿತ್ತು ಅನ್ನೋಂತಹ ಮಾಹಿತಿ ಸರ್ ಈಗ ಹಂಚ್ಕೊಳ್ಳೋಂಥದ್ದಾದರೆ, ಮತ್ತು ಈಗ ಸದ್ಯಕ್ಕೆ ದರ್ಶನ್ ಅವರು ಇಂಥ ಒಂದು ಪ್ರಕರಣದಲ್ಲಿ ಇರೋವಂಥದ್ದು ಸಂದರ್ಭದಲ್ಲಿ ಈ ಸಿನಿಮಾಗೆ ಹೆಂಗೆ ರೆಸ್ಪಾನ್ಸ್ ಸಿಗ್ಬೋದು ಅಂತ? ಸೊ ಅವಾಗಿದು ಕನ್ನಡ ಚಿತ್ರರಂಗದಲ್ಲೇ ಒಂದು ದೊಡ್ಡ ಮಟ್ಟದ ಬಜೆಟ್ ಸಿನಿಮಾ. ಸೊ ಅವತ್ತಿನ ರೇಟ್ ಆಫ್ ಅಡ್ಮಿಷನ್ನು ಕಡಿಮೆ ಇತ್ತು 12 ವರ್ಷದ ಹಿಂದೆ. ಸೊ ಆ ರೇಟ್ ಆಫ್ ಅಡ್ಮಿಷನಲ್ಲೇ ಪ್ರತಿಯೊಂದು ಚಿತ್ರಮಂದಿರದಲ್ಲೂ 100 ದಿನ ಓಡಿದೆ. ಸುಮಾರು ಒಂದು 50 ಚಿತ್ರಮಂದಿರದಲ್ಲಿ 25 ವಾರ ಓಡಿದೆ. ಕೆಲವೊಂದು ಥಿಯೇಟ್ರಲ್ಲಿ 1 ವರ್ಷ ಆಗಿದೆ. ಸೊ ಆವಾಗೂ ಗಳಿಕೆಯಲ್ಲಿ ಯಾವುದು ಹಿಂದೆ ಬಿದ್ದಿಲ್ಲ, ಒಳ್ಳೆ ಗಳಿಕೆನೇ. ಆ ಬಜೆಟ್ಟು, ಅಂಥ ದೊಡ್ಡ ಬಜೆಟ್ ಸಿನಿಮಾ ಮಾಡಿ ಕೂಡ ಆನಂದ್ ಅಪ್ಪಗಳು ನಿರ್ಮಾಪಕರು ಖುಷಿಯಾಗಿದ್ದಾರೆ ಅಂದರೆ ಲಾಭ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ಆ ಒಂದು ಬರ್ಡನ್ ನನಗಿಲ್ಲ, ಯಾಕಂದರೆ ರಿಲೀಸ್ ಆಗಿರೋ ಸಿನಿಮಾನೇ ಮತ್ತೆ ರಿಲೀಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಮಟ್ಟಕ್ಕೆ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಳ್ಳೆ ಪಬ್ಲಿಸಿಟಿ, ಇನ್ನೊಂದು ಮತ್ತೊಂದು ನಿಮ್ಮ ಮಾಧ್ಯಮಗಳ ಮೂಲಕ ಜನರಿಗೆ ಏನು ತಲುಪಿಸ್ತೀರೋ, ಸೊ ನಿಮ್ಮ ಸಹಕಾರ, ಅದರಿಂದ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾಯಿದ್ದೀನಿ. ಗಳಿಕೆ ಎಷ್ಟು ಆಗುತ್ತೆ ಅಂತ ನಾವು ಯಾರು ಸಿನಿಮಾದಲ್ಲಿ ರಿಲೀಸ್ ಮಾಡೋಕ್ಕಿಂತ ಮುಂಚೆನೇ ನಾವು ಯಾರು ಅಂದಾಜು ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಸೊ ಆದ್ದರಿಂದ ಅದರದ್ದು ಯಾವುದೋ ಒಂದು ಮೈಂಡಲ್ಲಿ ಇಟ್ಕೊಂಡಿಲ್ಲ ನಾನು.